ಸಿತಾರ ಅಚ್ಚರಿಯಿಂದ ಅದನ್ನ ತೆಗೆದುಕೊಂಡಳು. ಮೀಟಿಂಗ್ ಅಲ್ಲಿ ಆರಾಮಾಗಿರು, ಯಾವುದೇ ಟೆನ್ಷನ್ ತಗೋಬೇಡ. ಆಲ್ ದಿ ಬೆಸ್ಟ್. ಈ ಪ್ರಯೋಜನಕ್ಕೆ ಬಾರದೇ ಇರೋನ್ ಜೊತೆ ಮಾತಾಡಿ ಸಮಯ ವ್ಯರ್ಥ ಮಾಡ್ಕೋಬೇಡ ಸಿತಾರ. ಹೇಯ್ ಸೂರಜ್, ಬಾಯಿ ಮುಚ್ಕೊಂಡಿರೋ. ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ತಿದ್ದೀನಿ. ಇನ್ನು ಒಂದು ಶಬ್ದ ಕೇಳಿದ್ರು. ಆಕಾಶ್ ಸೂರಜ್ನಿಗೆ ಬೆದರಿಸಿದ. ಸಿತಾರ ಸೇರಿ ಎಲ್ಲರೂ ಬೆಚ್ಚಿ ಬಿದ್ದರು. ಆದರೆ ಆಕಾಶ್ ಏನೂ ಆಗದಂತೆ ಸಿತಾರ ಜೊತೆ ದೃಢವಾಗಿ ಮಾತನಾಡಿದ. ಸಿತಾರ, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ. ನೀನ್ ಇವತ್ತು ಖಂಡಿತವಾಗ್ಲೂ ಅಮೆರಿಕಾಗ್ ಹೋಗ್ತೀಯ. ಸೇಫ್ ಜರ್ನಿ. ಬಾಯ್. ಆಕಾಶ್ ನನ್ನ ಇಷ್ಟ ಕೋಪದಲ್ಲಿ ಯಾವತ್ತೂ ನೋಡಿರ್ಲಿಲ್ಲ. ಇವತ್ತವನು ಬೇರೆ ವ್ಯಕ್ತಿಯಂತೆ ಕಾಣ್ತಾ ಇದ್ದಾನೆ. ಸಿತಾರ ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದಳು.